ಗಂಡನಾಗಿ ನನ್ನ ಕರ್ತವ್ಯ. ನಾನು ಮಾಡ್ದೆ ಯಾರು ಮಾಡ್ತಾರೆ ಹೇಳಿ? ಕರೆಕ್ಟ್. ನಾನೇನು ಹೇಳಕ್ಕೆ ಬಂದೆ ಅಂದರೆ ನಿಮ್ಮ ಬ್ಯುಸಿ ಶೆಡ್ಯೂಲ್ ಮಧ್ಯ ಟೈಮ್ ಮಾಡಿಕೊಂಡು ಇಷ್ಟೊಂದು ಶ್ರದ್ಧೆಯಿಂದ ಹೆಸರು ಹುಡುಕ್ತಿದ್ದೀರಲ್ಲ, ಅದು ನೋಡಿ ಆಶ್ಚರ್ಯ ಆಯಿತು ಅಂದೆ ಅಷ್ಟೇ. ಹೋಗ್ಲಿ, ಯಾವ ಹೆಸರು ಫೈನಲ್ ಮಾಡಿದ್ರಿ? ಏನು ಹೆಸರು ಇಡಬೇಕು ಅಂತಿದ್ದೀರಾ? ನಾನು ಇಡೀ ಬುಕ್ನ ಸ್ಕ್ಯಾನ್ ಮಾಡಿಬಿಟ್ಟೆ. ನನಗೆ ಯಾವ ಹೆಸರು ಇಷ್ಟ ಆಗ್ತಾಯಿಲ್ಲ. ಅದಕ್ಕೆ ನನ್ನ ಫೇವ್ರೆಟ್ ಹೆಸರು ಇಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನಿಮ್ಮ ಫೇವ್ರೆಟ್ ಹೆಸರಾ? ಯಾವುದು ಅಂತ ತಿಳ್ಕೊಬೋದಾ? ರಘುವೀರ್ ದಿವಾನ್. ಹೇಗಿದೆ? ಚೆನ್ನಾಗಿ. ನಿಮ್ಮ ಫೇವ್ರೆಟ್ ಹೆಸರು ಯಾವುದು ಅಂತ ನನಗೆ ಗೊತ್ತು ಬಿಡಿ. ಸದಾಶಿವ್ ತಾನೇ? ನೀವಿನ್ನೂ ಅಪ್ಡೇಟೇ ಆಗಿಲ್ಲ, ಇನ್ನೂ ಹಳೆ ಕಾಲದಲ್ಲೇ ಇದ್ದೀರಾ. ಹವಾಮಾನ ಚೇಂಜ್ ಆಗಿ ತುಂಬ ಕಾಲ ಆಯಿತು. ಈಗ ನನ್ನ ಫೇವ್ರೆಟ್ ಹೆಸರು ಗೌತಮ್ ದಿವಾನ್. ಯಾಕ್ರಿ ನಗ್ತಾ ಇದ್ದೀರಾ? ಏನಿಲ್ಲ. ಸರಿ, ಗಂಡು ಮಗು ಆದರೆ ರಘುವೀರ್ ದಿವಾನ್, ಹೆಣ್ಮಗು ಆದರೆ ಸರ್ವಮಂಗಳ. ನಮ್ಮ ಅಜ್ಜಿ ಹೆಸರು ಬಾಯ್ ತುಂಬ ಕರಿಬೋದು, ಸರ್ವಮಂಗಳ. ಸೊ ಗಂಡಾದರೆ ರಘುವೀರ್, ಹೆಣ್ಣಾದರೆ ಸರ್ವಮಂಗಳ. ನೈಸ್ ನೋ? ಪರ್ಫೆಕ್ಟ್. ಎಸ್. ಅಮ್ಮ, ಅಡುಗೆ ಏನು ಮಾಡ್ತಿದ್ಯಾ? ಹಾಯ್, ಹೇಗಿದ್ದೀರಾ? ಐ ಆಮ್ ಗುಡ್. ಅಮ್ಮ, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಹಾಯ್ ಆಂಟಿ. ಹೇಗಿದ್ದಾರೆ ಮನೇಲೆಲ್ಲ? ಎವ್ರಿವನ್ ಗುಡ್ ಆಂಟಿ. ಗ್ರೇಟ್ ಗ್ರೇಟ್ ಗ್ರೇಟ್. ಬಮ್ಮ ಕೂತ್ಕೋ, ಕಾಫಿ ಮಾಡ್ಕೊಡ್ತೀನಿ. ಅಯ್ಯೋ ಆಂಟಿ, ಫಾರ್ಮಾಲಿಟೀಸ್ ಎಲ್ಲ ಬೇಡ. ನಾನು ಆ್ಯಕ್ಚುಲಿ ಮಹಿನ್ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ, ಸೊ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದು, ಮಹಿಮಾ ಅಲ್ಲಿ ರೂಮಲ್ಲಿದ್ದಾಳೆ, ಕರಿತೀನಿ. ಅಯ್ಯೋ ಬೇಡ ಆಂಟಿ, ನಾನೇ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಓಕೆ ಓಕೆ ಓಕೆ. ನೋಡ್ತೀಯಾ, ನಿಮ್ಮ ಭೂಮಿ ಅಕ್ಕನ ಥರನೇ ತಂಗಿ ಅಂದರೆ ಅಷ್ಟು ಪ್ರೀತಿ ಅಲ್ವಾ? ಹಾಯ್ ಮಹಿ. ಓ, ನೀನಾ? ಕೂತ್ಕೋ. ಏನು ತುಂಬ ಸರ್ಪ್ರೈಸಿಂಗ್ ಆಗಿದೆ ನೀನು ಇಲ್ಲಿ ಬಂದಿರೋದು. ಏನು ಸಮಾಚಾರ? ಹಾಗೆ ಸುಮ್ಮನೆ ನಿನ್ನ ನೋಡಬೇಕು ಅನ್ನಿಸ್ತು, ಹಾಗಾಗಿ ಬಂದೆ. ನನ್ನನ್ನು ನೋಡೋದಕ್ಕ? ಏನು ಜೋಕ್ ಮಾಡ್ತಿದ್ಯಾ? ನಿಜ ಮಹಿ, ಪ್ರಾಮಿಸ್. ನಿನ್ನ ನೋಡೋದಕ್ಕಂತಾನೆ ಬಂದಿದ್ದು. ಓಕೆ, ಏನು ಸಮಾಚಾರ? ಆ್ಯಕ್ಚುಲಿ ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ಮಹಿ. ನೀನು ನಮ್ಮನೆಗೆ ಶಿಫ್ಟ್ ಆಗ್ತಿದ್ಯಾ ಅಂತೆ? ಅದು ನನಗೂ ಮನೆಯೇ ಅಲ್ವಾ? ಎಸ್ ಅಫ್ಕೋರ್ಸ್, ಯಾರಿಲ್ಲ ಅಂದಿದ್ದು. ನೀನು ನಿಜಕ್ಕೂ ಗ್ರೇಟ್ ಮಹಿ. ನೀನು ಅಲ್ಲಿಗೆ ಬರ್ತಾ ಇರೋದು ಒಳ್ಳೇದೇ ಬಿಡು. ನನಗೂ ಒಂದು ಕಂಪ್ನಿ ಸಿಕ್ದಂಗೆ ಆಗುತ್ತೆ. ಹೇಗೋ ನನಗೊಬ್ಳಿಗೆ ಇದ್ದು ಬೋರ್ ಆಗಿ ಹೋಗಿತ್ತು. ಹೇಗಿದ್ರು ಬರ್ತೀನಲ್ಲ ಬಿಡು, ಕಂಪನಿ ಚೆನ್ನಾಗೇ ಸಿಗುತ್ತೆ. ಮಹಿ, ಒಂದು ನಿಮಿಷ ನಿಂತ್ಕೋ. ವಾಟ್? ಸ್ವಲ್ಪ ಆ ಕಡೆ ತಿರುಗು. ಯಾಕೆ? ನೀನು ತಿರುಗು, ಹೇಳ್ತೀನಿ. ಸ್ವಲ್ಪ ಈ ಕಡೆ ತಿರುಗು. ಏನಾಯ್ತು? ಈಗ ಹೇಳು, ಏನಾಯ್ತು? ಅದು ನೀನು ಸ್ವಲ್ಪ ಪ್ಲಂಪಿ ಆಗಿದೆಯಾ ಅನ್ನಿಸ್ತಾ ಇದೆ. ಐ ಮೀನ್, ಸ್ವಲ್ಪ ದಪ್ಪ ಆಗಿರೋ ಥರ ಕಾಣಿಸ್ತಾ ಇದೆಯಾ. ಹೌದಾ? ಅಷ್ಟೊಂದಪ್ಪ ಕಾಣಿಸ್ತಿದ್ದೀನ? ನೋಟಿಸ್ ಆಗೋ ಅಷ್ಟು? ನಾನು ಕೊಟ್ಟಿದ್ದ ಡೋಸು ಚೆನ್ನಾಗೇ ವರ್ಕ್ ಆಗ್ತಾ ಇದೆ. ಬಟ್ ನೀನ್ಯಾಕೆ ಇಷ್ಟೊಂದು ಸರ್ಪ್ರೈಸ್ ಆಗಿರೋ ಥರ ಕಾಣಿಸ್ತಾ ಇದೆಯಾ? ಇಟ್ಸ್ ಓಕೆ. ಪ್ರೆಗ್ನೆಂಟ್ ಆದಾಗ ಎಲ್ಲರೂ ದಪ್ಪ ಆಗೇ ಆಗ್ತಾರೆ. ಇನ್ಮೇಲೆ ಯಾವುದು ಇದ್ದಾಗಿರಲ್ಲ. ನಿನ್ನ ಪಾಲಿಗೆ ಎಲ್ಲ ಚೇಂಜ್ ಆಗೋಗುತ್ತೆ. ಏನು ಹಾಗಂದ್ರೆ? ಅಂದರೆ ಇನ್ಮೇಲೆ ನೀನು ಮುಂಚಿನ ಥರ ಇರಲ್ಲ. ನಿನ್ನ ಬಾಡಿ ಔಟ್ ಆಫ್ ಶೇಪ್ ಆಗುತ್ತೆ. ಆಗ ಔಟ್ ಆಫ್ ಟ್ರೆಂಡ್ ಆಗ್ತೀಯಾ. ಆಗ ನಿನ್ನನ್ನು ಯಾರೂ ಲೆಕ್ಕಕ್ಕೆ ತಗೊಳ್ಳಲ್ಲ.
ಅಲ್ಲಿಗೆ ನಿಮ್ಮ ಕರಿಯರ್ ಮುಗ್ದೋಗುತ್ತೆ. ಫಿನಿಶ್. ಫ್ಯಾಷನ್ ಫೀಲ್ಡು ಮೈನ್ ಆಗಿ ಬ್ಯೂಟಿ ಕೇಳುತ್ತೆ. ನಿಮ್ಮ ಬ್ಯೂಟಿನಲ್ಲಿ ಇನ್ವೆಸ್ಟ್ಮೆಂಟು, ಅಸೆಟ್ಸು, ಗುಡ್ ವಿಲ್ಲು ಎಲ್ಲ. ಮತ್ತೆ ನಾನು ಯಾಕೆ ಮಗು ಮಾಡ್ಕೊಂಡಿಲ್ಲ ಗೊತ್ತಾ? ಅದಕ್ಕೆ ನಾನು ಅರುಣ್ ಮಗು ಈಗಲೇ ಮಾಡ್ಕೊಳ್ಳೋದು ಬೇಡ ಅಂತ ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ. ಹಾಗಂತ ನಾನು ನಿನಗೇನು ಡಿಸ್ಕರೇಜ್ ಮಾಡ್ತಾ ಇಲ್ಲ, ಭಯನೂ ಬೀಳಿಸ್ತಾ ಇಲ್ಲ. ಇರೋ ವಿಷಯನ ಹಾಗೆ ಕ್ಯಾಶುವಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೆ. ಎನಿವೇಸ್, ನಿನ್ನ ಮಗುನ ಮಾಡ್ಕೊಳ್ತಿರೋದಕ್ಕೆ ಆಲ್ ದ ಬೆಸ್ಟ್. ನೀನು ನನ್ನ ತಂಗಿ ಆದರೂ ನನಗಿಂತ ಫಸ್ಟ್ ತಾಯಿ ಆಗ್ತಾ ಇದೆಯಾ. ನೀನು ನಿನ್ನ ಕರಿಯರಿಗೋಸ್ಕರ ಎಲ್ಲಿ ಮಗುನ ತೆಗೆಸ್ಕೊಬಿಡ್ತೀಯೋ ಅಂತ ಅಂದ್ಕೊಂಡಿದ್ದೆ. ಬಟ್ ನೀನು ಹಾಗೆ ಮಾಡಲಿಲ್ಲ, ಮಗುನ ಉಳಿಸ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿದೆ. ದ್ಯಾಟ್ಸ್ ರಿಯಲಿ ಗ್ರೇಟ್ ಆಫ್ ಯು ಮಾಹಿ. ಐ ಅಪ್ರಿಷಿಯೇಟ್ ಇಟ್. ನಾನು ಬಂದಿದ್ದ ಕೆಲಸ ನೀಟಾಗಿ ಮುಗೀತು. ಅಬ್ಬಾ ನನ್ನ ಬಟ್ಟೆ ರೆಡಿ ಆಗಿದೆ ರೀ. ಅದಕ್ಕೆ ತಂಗಿ, ಇಷ್ಟು ದಿನಕ್ಕೆ ನೀವು ಮಾಡಿರೋ ಒಳ್ಳೆ ಕೆಲಸ ಅಂದರೆ ಇದೊಂದೇ ಕಣ್ರಿ. ಯಾವಾಗಲೂ ನನ್ನ ಎದುರುಗಡೆ ಸಿಕ್ಕಿದಾಗ ನನ್ನ ಬಟ್ಟೆನ ಹಾಳು ಮಾಡೋದೇ ನಿಮ್ಮ ಕೆಲಸ ಆಗಿರುತ್ತೆ ಅನ್ಕೊಂಡಿದ್ದೆ. ಆದರೆ ಇವತ್ತು ಅವರೇ ಹಾಳು ಮಾಡಿರೋ ಟಿ ಶರ್ಟ್ನ ಒಗ್ದು ರೆಡಿ ಮಾಡಿ ಇಟ್ಟಿದ್ದಾರೆ. ಬಾ, ಐ ಆಮ್ ರಿಯಲಿ ಇಂಪ್ರೆಸ್ಡ್. ಥ್ಯಾಂಕ್ ಯು ಸೋ ಮಚ್. ಏನ್ರಿ ನೀವು ನನ್ನ ಟಿ ಶರ್ಟ್ ನೀಟಾಗಿ ರೆಡಿ ಮಾಡಿ ಇಟ್ಟಿರಿ ಅಂತ ಹೊಗಳ್ತಾ ಇದ್ನಲ್ರಿ ಇಷ್ಟೊತ್ತು. ಹೊಗಳಿದ್ರೆ ತಪ್ಪಾಯ್ತು ಅನ್ನೋ ಥರ ಮಾಡ್ಬಿಟ್ರಿ ನೀವು. ಯಾಕ್ರಿ ನೀವು ಹೀಗೆ? ಅಲ್ಲ, ನಾನು ಬಟ್ಟೆ ಹಾಳು ಮಾಡಿದ್ರಲ್ಲಿ ನಿಮ್ಗೆ ಏನೋ ಒಂಥರ ಖುಷಿ ಸಿಗುತ್ತೆ ಅನ್ಸುತ್ತೆ. ಅದಕ್ಕೆ ನೀವು ಯಾವಾಗಲೂ ಈ ಥರ ಮಾಡ್ತೀರಾ. ಹುಡ್ಕೊಂಬಂದು ನನ್ನ ಬಟ್ಟೆನ ಹಾಳು ಮಾಡ್ತೀರಲ್ರಿ. ಅಲ್ಲ, ನನ್ನ ಬಟ್ಟೆ ನಿಮ್ಗೆ ಏನು ಮಾಡಿತ್ತು? ನಾನು ಏನು ಮಾಡಿದ್ದೀನಿ ನಿಮಗೆ ಅಂತ? ಅಲ್ಲ, ನನ್ನ ಬಟ್ಟೆ ಹಾಕೊಳ್ಳೋದೇ ತಪ್ಪ. ಅಶೋಕ್, ಯಾಕ್ರಿ ಹಾಗೆ ನಾನ್ ಸ್ಟಾಪ್ ಆಗಿ ಬೈತಾ ಇದ್ದೀರಾ? ಗೊತ್ತಿಲ್ಲದೆ ಆಗೋಯ್ತು, ಸಾರಿ ಅಂತ ಹೇಳದ್ನಲ್ಲ. ನೋಡಿ, ಗೊತ್ತಿಲ್ಲದೆ ಒಂದ್ಸಲ ಆಗುತ್ತೆ, ಎರಡು ಸಲ ಆಗುತ್ತೆ, ಆದರೆ ನೀವು ಪದೇ ಪದೇ ಮಾಡ್ತಾ ಇದ್ದೀರಾ. ದಿಸ್ ಇಸ್ ಟೂ ಮಚ್. ಇಟ್ಸ್ ಓಕೆ. ನಾನು ಸ್ವಲ್ಪ ಓವರಾಗಿ ರಿಯಾಕ್ಟ್ ಮಾಡಿದೆ ಅನ್ಸುತ್ತೆ. ಎಷ್ಟೇ ಆದರೂ ನೀವು ನಮ್ಮ ಅತ್ತಿಗೆ ತಂಗಿ ಅಲ್ವಾ, ಅದಕ್ಕೆ ನಾನು ನಿಮಗೆ ಕನ್ಸೆಷನ್ ಕೊಡ್ತೀನಿ. ಯಾವುದಕ್ಕೂ ನೀವು ನಿಮ್ಮ ಫೋನ್ ನಂಬರ್ ಕೊಟ್ಬಿಡಿ. ನನ್ನ ನಂಬರಾ? ನಿಮ್ಗ? ಹಾಂ, ನನಗೆ. ಯಾಕೆ? ಯಾಕೆ ಅಂದರೆ ದಿನ ರಾತ್ರಿ ಬೆಳಗ್ಗೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ ಮಾಡೋಕ್ಕೆ. ಇನ್ಯಾಕೆ? ಅದೆಲ್ಲ ಏನು ಬೇಕಾಗಿಲ್ಲ. ಅದನ್ನೆಲ್ಲ ಕಳ್ಸೋದಕ್ಕೆ ಅಂತ ನಮಗೆ ಫ್ಯಾಮಿಲಿ ಗ್ರೂಪ್ ಇದೆ, ನಂಗೆ ಅಷ್ಟೇ ಸಾಕು. ಸೊ ನೀವೇನು ತೊಂದರೆ ತಗೋಬೇಡಿ, ನನ್ನ ನಂಬರ್ ನನ್ನ ಹತ್ರನೇ ಇದೆ. ಅಕ್ಕೆ ತಂಗಿ, ಅಷ್ಟೇ ಆದರೂ ನೀವು ನಂಬರ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಕೊಡೋದ್ರಲ್ಲೇ ಅಲ್ವೇನ್ರಿ ಇರೋದು ಖುಷಿ. ಹಾಗೆಲ್ಲ ನನ್ನ ನಂಬರ್ ಕೊಡೋಕ್ಕಾಗಲ್ಲ, ಐ ಆಮ್ ಸಾರಿ. ಹೇಳ ಬಿಡಿ, ನೀವು ನಂಬರ್ ಕೊಡಲಿಲ್ಲ ಅಂದರೆ ಅಷ್ಟೇ ಆಯಿತು. ನಿಮ್ಮ ನಂಬರ್ನ ಕಂಡುಹಿಡಬೇಕು ಅಂದರೆ 1 ಸೆಕೆಂಡಲ್ಲಿ ಕಂಡುಹಿಡ್ತೀನಿ ನಾನು, ಗೊತ್ತಾ? ಡೋಂಟ್ ಅಂಡರ್ ಎಸ್ಟಿಮೇಟ್ ಮೈ ಕೆಪಾಸಿಟಿ. 1 ಸೆಕೆಂಡ್ ಅಲ್ಲ, ನಿಮಗೆ 3 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀವು ಯಾರು ಸಪೋರ್ಟು ತಗೊಳ್ದೆ ನೀವೇ ನನ್ನ ನಂಬರ್ನ ಕಲೆಕ್ಟ್ ಮಾಡಿ ನನಗೆ ಫೋನ್ ಮಾಡಿದ್ರೆ ಆವಾಗ ಒಪ್ಕೋತೀನಿ ನೀವು ಗ್ರೇಟ್, ಬುದ್ಧಿವಂತ ಅಂತ. ಏನು ಚಾಲೆಂಜಾ? ಎಸ್, ಚಾಲೆಂಜ್. ಓಕೆ, ನನ್ನ ಚಾಲೆಂಜಸ್ ಅಂದರೆ ತುಂಬಾ ಖುಷಿ. ಐ ಮೀನ್, ಐ ಲವ್ ಚಾಲೆಂಜಸ್. ನೋಡಿ, ಲೈಫಲ್ಲಿ ಈ ಚಾಲೆಂಜ್ ಇದ್ರೇ ಈ ಥ್ರಿಲ್ಲು ಜೋಶ್ ಎಲ್ಲ ಇರೋದು. ಓಕೆ, ನೀವು ನೋಡ್ತಾರೆ ನಿಮ್ಮ ನಂಬರ್ನ ನಾನು ಹೆಂಗೆ ಕಂಡುಹಿಡಿತೀನಿ ಅಂತ. ಅಡ್ವಾನ್ಸ್ ಆಗಿ ಸೋಲಕ್ಕೆ ರೆಡಿ. ಓಕೆನಾ? ಬಾಯ್, ಟೇಕ್ ಕೇರ್. ಭಾವಂತಮ್ಮ, ತಿಂಡಿ ತಿನ್ಕೊಂಡು ಹೋಗಿ. ಅಕ್ಕೆ ತಂಗಿ, ನನ್ನ ಟೀ ಶರ್ಟ್ ಎಲ್ಲ ಚೆನ್ನಾಗಿ ತಿಂತಲ್ಲ ತಿಂಡಿನ. ಓಕೆ, ಬಾಯ್. ನೋಡ್ತಾರೆ ಚಾಲೆಂಜ್ ಚಾಲೆಂಜ್. ರೀ ಅಪ್ಪಿ, ಈ ಚಾಕ್ಲೇಟ್ ಬಾಯ್ ಹತ್ರನೇ ಚಾಲೆಂಜ್ ಎಲ್ಲ ಮಾಡ್ತೀರಾ? ಈ ಅತ್ತಿಗೆ ತಂಗಿ ಅಪೇಕ್ಷೆ ನಂಬರ್ನ ಹೇಗಾದ್ರೂ ಮಾಡಿ ಕಲೆಕ್ಟ್ ಮಾಡ್ಕೋಬೇಕಲ್ವಾ? ಮಹಿನ್ ಕೇಳಿದ್ರೆ ಕೊಡ್ತಾನೆ, ಮಾಮ್ನ ಕೇಳಿದ್ರು ಕೊಡ್ತಾರೆ, ಕಡೆ ಪಕ್ಷ ಅತ್ತಿಗೆನ್ ಕೇಳಿದ್ರು ಕೊಡ್ತಾರೆ. ಆದ್ರೆ ಈ ಅತ್ತಿಗೆ ತಂಗಿ ಅಪೇಕ್ಷಾ ಯಾರನ್ನೂ ಕೇಳದೆ ನಂಬರ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಚಾಲೆಂಜ್ ಬೇರೆ ಮಾಡಿದ್ದಾರೆ. ಏನು ಮಾಡೋದು? ಇಲ್ಲ, ಹೇಗಾದರೂ ಮಾಡಿ ನಂಬರ್ನ ನಾನು ಕಲೆಕ್ಟ್ ಮಾಡ್ಕೊಳ್ಳೇಬೇಕು, ಈ ಚಾಲೆಂಜ್ನ ಗೆಲ್ಲೇಬೇಕು. ಇಲ್ಲಾಂದ್ರೆ ವಾಟ್ ಅಬೌಟ್ ಮೈ ಪ್ರೆಸ್ಟೀಜ್? ಏನು ಮಾಡಿ? ಐಡಿಯಾ
ಅದಕ್ಕೆ ಹೆಂಗಾದ್ರೂ ಟೋಪಿ ಹಾಕಿ ಇದನ್ನು ವರ್ಕೌಟ್ ಮಾಡ್ಕೋಬೇಕು. ಈ ಅದಕ್ಕೆ ತಂಗಿ ಬೇರೆ 3 ದಿನ ಟೈಮ್ ಕೊಟ್ಟಿದ್ದಾರೆ. ನೋ 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 ನೋ, ಅಷ್ಟರೊಳಗೆ ಅವ್ರ ನಂಬರ್ನ ಕಂಡು ಹಿಡಿಲೇಬೇಕು. ನಾನು ಕಂಡು ಹಿಡಿದೇ ಹಿಡಿತೀನಿ. ಎಸ್, ಅದಕ್ಕೆ ಸ್ಕ್ರೀನ್ ಲಾಕ್ ಮಾಡಿ ಅಭ್ಯಾಸ ಇಲ್ಲ. ಎಸ್, ಇದನ್ನ ಫ್ಲೈಟ್ ಮೋಡ್ಗೆ ಹಾಕಿ ಸರಿಯಾಗಿ ಯೂಸ್ ಮಾಡ್ಕೋ ಪಾರ್ಥ. ಹೆಲ್ಪ್ ಮಾಡ್ಲಾ? ಪಾರ್ಥ, ಈ ಮನೇಲಿ ನನಗೆ ಮಾಡಕ್ ಕೆಲಸ ಇಲ್ಲ, ಇನ್ ನೀವ್ ಹೆಲ್ಪ್ ಮಾಡಿದ್ರೆ ನಾನು ಏನ್ ಮಾಡ್ತೀನಿ ಹೇಳಿ? ಅಫ್ಕೋರ್ಸ್ ಅದಕ್ಕೆ ನೀವೇ ಮಾಡಿ, ನನ್ನನ್ನು ನಿಮ್ಮ ಜೊತೆ ಸೇರಿಸ್ಕೊಳ್ಳಿ ಅಂತ. ಐ ಮೀನ್, ಅವಾಗ ಕೆಲಸನ ಶೇರ್ ಮಾಡ್ಕೋಬೋದಲ್ವಾ? ನನಗೂ ಟೈಮ್ ಪಾಸ್ ಆಗುತ್ತೆ, ನಿಮಗೂ ಕಂಪ್ನಿ ಸಿಕ್ದಂಗೆ ಆಗುತ್ತೆ. ಅದಕ್ಕೆ ಹೇಳಿದೆ. ಶೇರ್ ಮಾಡ್ಕೊಳಕ್ಕೆ ಇದೇನು ಅಷ್ಟು ದೊಡ್ಡ ಕೆಲಸ ಅಲ್ಲ. ಓಕೆ ಅಕ್ಕೆ, ಅದು ನಾನು ಏನು ಹೇಳಕ್ಕೆ ಅಂತ ಬಂದೆ ನೋಡಿ. ಹಾಂ, ಆಗ್ಲಿಂದ ನಿಮ್ಮ ಫೋನಿಗೆ ಟ್ರೈ ಮಾಡ್ತಾ ಇದ್ದೀನಿ, ಯಾಕೋ ನಾಟ್ ರೀಚೇಬಲ್ ಅಂತ ಬರ್ತಾ ಇದೆ, ಕನೆಕ್ಟೇ ಆಗ್ತಾ ಇಲ್ಲ. ಓ ಹೌದಾ? ಬಟ್ ನೀವ್ ಯಾಕೆ ನನಗೆ ಕಾಲ್ ಮಾಡಕ್ ಹೋದ್ರಿ? ನಾವು ಒಂದೇ ಮನೇಲಿ ಇದ್ದೀವಿ. ಯಾಕೆಂದ್ರೆ ನಮ್ಮ ಲ್ಯಾಂಡ್ಲೈನ್ ಒಂದು ಕಾಲ್ ಬಂದಿತ್ತು ನಿಮ್ಮ ಮನೆಯಿಂದ. ಅದೇ ನಿಮ್ಮ ತಂಗಿ ಇದ್ರಲ್ಲ, ಅವ್ರ ಹೆಸರೇನು? ಅಪೇಕ್ಷಾ, ಅಪ್ಪಿ. ಹಾ, ಅಪ್ಪಿ ಅವ್ರು ಕಾಲ್ ಮಾಡಿದ್ರು. ಅಕ್ಕಂಗೆ ಅವಾಗ್ಲಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ನಾಟ್ ರೀಚೇಬಲ್ ಬರ್ತಾ ಇದೆ ಅಂತ ವಿಚಾರಿಸಿದ್ರು. ಅದಕ್ಕೆ ನಾನು ನಿಮ್ಗೆ ಕಾಲ್ ಮಾಡಿದೆ. ಓಕೆ ಓಕೆ, ಎಲ್ಲಿಟ್ಟೆ ನಾನು? ಅಕ್ಕೆ, ನಿಮ್ಮ ಫೋನು ಅಲ್ಲಿದೆ. ಬುಕ್ಸ್ ಹೊತ್ತ ಅಲ್ಲೇ ಬಿಟ್ಬಿಟ್ಟೆ ನಾನು. ನಾನೇ ಕಾಲ್ ಮಾಡ್ತೀನಿ. ಕನೆಕ್ಟೇ ಆಗ್ತಿಲ್ಲ, ಏನಿದು? ಅದಕ್ಕೆ ಕನೆಕ್ಟ್ ಆಗ್ತಿಲ್ಲ ಅಂದ್ರೆ ಯಾಕೆ ಟ್ರೈ ಮಾಡ್ತೀರಾ? ಬಿಟ್ಬಿಡಿ. ಫೋನ್ ಹಳೇದಾಗೋಗ್ಬಿಟ್ಟಿದೆ ಅನ್ಸುತ್ತೆ. ಅಯ್ಯೋ ಅದಕ್ಕೆ ಯಾಕೆ ಟೆನ್ಷನ್ ತಗೋತೀರಾ? ಬೇರೆ ಹೊಸ ಫೋನ್ ತಗೊಂಡ್ರಾಯ್ತು. ಬಿಗ್ ಬ್ರೋ ಹೇಳಿದ್ರೆ ಇದ್ರ ಡ್ಯಾಡಿ ಅಂತ ಫೋನ್ ಕೊಡಿಸ್ತಾನೆ. ಸಾರಿ, ಏನಂದ್ರಿ? ಅದಕ್ಕೆ ವಾಟ್ ಐ ಮೀನ್ ಟು ಸೇ ಇಸ್, ಈ ಕನ್ನಡದಲ್ಲಿ ಅಪ್ಪನಂಥದ್ದು ಅಂತ ವರ್ಡ್ ಯೂಸ್ ಮಾಡ್ತಾರಲ್ವಾ, ಅದನ್ನ ಯಾರೋ ಮಾತಾಡ್ತಿದ್ದನ್ನು ಕೇಳಿಸ್ಕೊಂಡೆ, ಅದನ್ನ ಯೂಸ್ ಮಾಡ್ಬಿಟ್ಟೆ. ಈ ಥರ ವರ್ಡ್ಸ್ ಯೂಸ್ ಮಾಡೋದ್ರಿಂದನೇ ಲ್ಯಾಂಗ್ವೇಜ್ ಇಂಪ್ರೂವ್ ಆಗೋದಲ್ವಾ? ಅದಕ್ಕೆ ಯೂಸ್ ಮಾಡಿ ಮಾಡಿನೇ ಲ್ಯಾಂಗ್ವೇಜ್ ಇಂಪ್ರೂವ್ ಆಗೋದು ನಿಜ. ಆದರೆ ಇಂಥ ಒಂದು ಎಕ್ಸ್ಪೆರಿಮೆಂಟ್ ಇನ್ನೊಂದ್ಸಲ ಮಾಡಬೇಡಿ. ಪಾಪ ಇಂಗ್ಲೀಷ್ ಕನ್ನಡ ಎರಡಕ್ಕೂ ತುಂಬ ಹರ್ಟ್ ಆಗುತ್ತೆ. ಓಕೆ ಓಕೆ. ಅಪ್ಪಿ ಏನೋ ಇಂಪಾರ್ಟೆಂಟ್ ಇರುತ್ತೆ, ಅದಕ್ಕೆ ಕಾಲ್ ಮಾಡಿರ್ತಾಳೆ. ನಾನು ಲ್ಯಾಂಡ್ಲೈನಿಂದ ಟ್ರೈ ಮಾಡ್ತೀನಿ. ಅದಕ್ಕೆ ಲ್ಯಾಂಡ್ಲೈನ್ ಯಾಕೆ? ಇಲ್ಲ, ನನ್ನ ಫೋನಿಂದ ಮಾಡಿ. ಒಂದು ನಿಮಿಷ. ಥ್ಯಾಂಕ್ ಯು. ಅನ್ನೋನ್ ನಂಬರಾ? ಯಾರಪ್ಪ ಇದು? ಹಲೋ ಅಪ್ಪಿ, ನಾನು ಭೂಮಿ. ಅಕ್ಕ, ಇದು ಯಾವ ನಂಬರಿಂದ ಫೋನ್ ಮಾಡಿದ್ಯಾ? ಪಾರ್ಥ ನಂಬರು. ಸೇವ್ ಮಾಡ್ಕೊ, ಯಾವುದಕ್ಕಾದ್ರೂ ಯೂಸ್ ಆಗ್ಬೋದು. ಸರಿ ಅಕ್ಕ. ಅಪ್ಪಿ, ನೀ ನಾನು ಕಾಲ್ ಮಾಡಿದಂತೆ, ಏನು ವಿಷಯ? ನಾನಾ? ಪಾರ್ಥ ಹೇಳಿದ್ರು ನನ್ನ ಫೋನ್ ರೀಚ್ ಆಗ್ತಿರ್ಲಿಲ್ಲ, ನೀನು ಟ್ರೈ ಮಾಡ್ತಿದ್ದೆ. ಓ, ಇದೆಲ್ಲ ಪಾರ್ಥ ಅವ್ರ ಪ್ಲಾನಾ? ಅಪ್ಪಿ, ಲೈನಲ್ಲಿದೆಯಾ? ಹಾಂ ಅಕ್ಕ, ಮಾಡಿದ್ದೆ. ಏನೋ ಹೇಳಬೇಕಾಗಿತ್ತು, ಬಟ್ ಮರ್ತೋಯ್ತು. ಸರಿ, ನೆನಪಾದಾಗ ಹೇಳು. ಮನೇಲೆಲ್ಲರೂ ಆರಾಮಾಗಿದ್ದಾರಾ? ಹಾಂ ಅಕ್ಕ, ಎಲ್ಲರೂ ಆರಾಮಾಗಿದ್ದಾರೆ. ಓಕೆ, ಎಲ್ರಿಗೂ ಕೇಳಿದೆ ಅಂತೇಳು. ಐ ಥಿಂಕ್ ನನ್ನ ಫೋನಲ್ಲಿ ಏನೋ ಪ್ರಾಬ್ಲಮ್ ಇದೆ, ಸರಿ ಆದ ತಕ್ಷಣ ನಾನು ಕಾಲ್ ಮಾಡ್ತೀನಿ. ಓಕೆನಾ? ಸರಿ ಅಕ್ಕ, ಆಯಿತು. ಬಾಯ್. ಬಾಯ್. ಥ್ಯಾಂಕ್ಸ್ ಪಾರ್ಥ. ಅಯ್ಯೋ ಅದಕ್ಕೆ ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಸರಿ ಅದಕ್ಕೆ ನಿಮ್ಮ ಫೋನ್ ತಗೊಳ್ಳಿ. ಯಾ. ಹಾಂ ಅಕ್ಕ, ಹೇಳು. ಅಕ್ಕ ಅಲ್ಲ, ಅಕ್ಕನ ಗಂಡನ ತಮ್ಮ ಪಾರ್ಥ ಮಾತಾಡ್ತಿರೋದು. ಓ, ನೀವಾ? ಹಾ, ನಾವೇ. ಹೇಗೆ ನಿಮ್ಮ ನಂಬರ್ನ ಕಂಡಿಡ್ಬಿಟ್ವಲ್ಲ, ನಾವು ಗ್ರೇಟ್ ಅಂತ ಒಪ್ಕೋತೀರಾ? ಹಲೋ ಭಾವಂತಮ್ಮ, ನಿಮಗೆ ಬೇರೆ ಐಡಿಯಾನೇ ಸಿಗ್ಲಿಲ್ವಾ ನನ್ನ ನಂಬರ್ ತಗೊಳ್ಳೋದಕ್ಕೆ? ಅಕ್ಕ ಹತ್ರ ಸುಳ್ಳು ಹೇಳಿ ಅವರಿಂದ ನನಗೆ ಫೋನ್ ಮಾಡಿಸಿ ನನ್ನ ನಂಬರ್ ತಗೋಬೇಕಾಗಿತ್ತಾ? ಇದನ್ನ ನಾನು ಗ್ರೇಟ್ ಅಂತ ಬೇರೆ ಒಪ್ಕೋಬೇಕು. ಹಲೋ, ಇದನ್ನ ಗ್ರೇಟ್ ಅನ್ನಲ್ಲ, ಫ್ರಾಡ್ ಅಂತಾರೆ. ಮೋಸ ಇದು. ಹಲೋ, ಮೋಸ ಮಾಡ್ತಿರೋದು ನಾನಲ್ಲ, ನೀವು. ಮೋಸನಾ? ನಾನೇನ್ರಿ ಮೋಸ ಮಾಡಿದೆ? ಯಾವುದಕ್ಕೂ ನೀವೇನು ಹೇಳಿದ್ರಿ ಅಂತ ರಿವೈಂಡ್ ಮಾಡ್ಕೊಳ್ಳಿ.
ನಾನು ನಿಮ್ಮ ನಂಬರ್ನ ಹುಡ್ಕಿದ್ರೆ ನಾನು ಗ್ರೇಟು ಬ್ರಿಲಿಯಂಟು ಅಂತ ನೀವು ಒಪ್ಕೋತೀನಿ ಅಂತ ಹೇಳಿದ್ರಿ ತಾನೆ, ಈಗ ಒಪ್ಕೊಳ್ಳಿ. ಇಲ್ಲ, ನಾನು ಒಪ್ಕೊಳ್ಳಲ್ಲ. ಸರಿ, ಒಪ್ಕೊಳ್ದು ಹೋದ್ರೆ ಬೇಡ ಬಿಡಿ. ಅಟ್ಲೀಸ್ಟ್ ಮೀಟ್ ಆದ್ರೂ ಆಗಿ ಕಾಫಿ ಕುಡಿಯೋಣ, ಸ್ವಲ್ಪ ಮಾತಾಡೋಣ, ಒಂಥರ ಚೆನ್ನಾಗಿರುತ್ತೆ. ಕಾಫಿಗ? ಹಲೋ, ಹಾಗೆಲ್ಲ ಕಣ್ಕಂಡವ್ರ ಜೊತೆ ಕಾಫಿಗೆ ಹೋಗೋ ಹುಡುಗಿ ಅಲ್ಲ ನಾನು. ನೀವೀಗ ಫೋನ್ ಇಡಿ. ಹಲೋ ಹಲೋ. ಕಣ್ಕಂಡವ್ರ ಜೊತೆಗೆ ನಾನು ಕಣ್ಕಂಡವ್ರ ಇಂಥ ಇನ್ಸಲ್ಟ್ ನನ್ನ ಲೈಫಲ್ಲೇ ಆಗಿದೆ. ದಿಸ್ ಇಸ್ ಟೂ ಮಚ್. ಅಲ್ಲ, ಇಷ್ಟಕ್ಕೂ ನಾನು ಏನು ಕೇಳಬಾರ್ದು ಕೇಳಿದೆ? ಆಫ್ಟರ್ ಆಲ್ ಒಂದು ಕಾಫಿ ಕೇಳಿದೆ. ಅವತ್ತು ಡ್ರಿಂಕ್ಸ್ ಮಿಕ್ಸ್ ಆಗಿರೋ ಜ್ಯೂಸ್ ಕುಡ್ದಾಗ್ಲೇ ನನ್ನ ಜೊತೆ ಬಂದಿದ್ದಾರೆ. ಇವತ್ತು ಕಾಫಿ ಕುಡಿಯೋಣ ಬನ್ನಿ ಅಂದ್ರೆ ಬರಲ್ಲ ಅಂತಾರೆ. ವಾಹ್, ಇದನ್ನೇ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳೋದು. ದಿಸ್ ಇಸ್ ನಾಟ್ ಫೇರ್. ನಾಟ್ ಫೇರ್. ಏನು ಮಹಿ ಅಷ್ಟು ಅರ್ಜೆಂಟಾಗಿ ನನ್ನ ಬರಕ್ಕೆ ಹೇಳಿದ್ದು? ಏನು ವಿಷಯ? ನನ್ನಲ್ಲಿ ಏನಾದರೂ ಚೇಂಜಸ್ ಕಾಣಿಸ್ತಾ ಇದೆಯಾ? ಏನಿಲ್ಲ. ಯಾಕೆ? ಅಲ್ಲ, ನಮ್ಮ ಅಕ್ಕ ಮನೆಗೆ ಬಂದಿದ್ಲು. ನಾನು ತುಂಬ ಪ್ಲಂಪಿ ಆಗ್ತಿದ್ದೀನಿ, ದಪ್ಪ ಆಗಿದ್ದೀನಿ, ಏನೇನೋ ಹೇಳಿದ್ಲು. ಹೌದಾ? ನಾನು ದಪ್ಪ ಆಗ್ತಿದ್ದೀನಾ? ಮೊದಲು ಆ ಥರ ಅನ್ನಿಸ್ತಾ ಇರಲಿಲ್ಲ, ಬಟ್ ಇವಾಗ ಸ್ವಲ್ಪ ದಪ್ಪ ಆಗಿದೆಯಾ ಮಹಿ? ಇಟ್ಸ್ ಕ್ವೈಟ್ ಕಾಮನ್ ಅಲ್ವಾ? ಅಂದರೆ ನಾನು ನಿಜವಾಗ್ಲೂ ದಪ್ಪ ಆಗಿದ್ದೀನಾ? ಬಟ್ ನಾನು ಮೆಷರ್ಮೆಂಟ್ ಎಲ್ಲ ಚೆಕ್ ಮಾಡಿದೆ, ನಾನು ಕರೆಕ್ಟಾಗೇ ಇದ್ದೀನಿ. ಮುಂದಕ್ಕೆ ನಿನಗೆಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ. ಯಾಕಂದರೆ ದಪ್ಪ ಆಗ್ತೀಯಲ್ಲ. ಪ್ಲೀಸ್ ಆ ಥರ ಏನೇನೋ ಹೇಳಿ ನಾನು ಭಯ ಬೀಳೋ ಹಾಗೆ ಮಾಡಬೇಡ. ಮಹಿ, ನಾನು ಹೇಳಿ ಬಿಡ್ಲಿ, ನೀನು ದಪ್ಪ ಆಗ್ತಾ ಇದೆಯಾ. ಸೊ ಫ್ಯಾಷನ್ ಫೀಲ್ಡಲ್ಲಿ ಡೇ ಬೈ ಡೇ ನಿನ್ನ ನೇಮು ಫೇಮು ಎಲ್ಲ ಡೌನ್ ಆಗ್ತಾ ಬರುತ್ತೆ. ಇಲ್ಲಿ ಗ್ಲಾಮರ್ ಕೌಂಟ್ ಆಗುತ್ತೆ, ಅದು ಫೇಡ್ ಔಟ್ ಆದರೆ ನೀನು ಓಲ್ಡ್ ಅಂತ ಅನ್ಸ್ಕೊಂತೀಯ. ಮಹಿ, ನೀನು ಒಂದು ಸತಿ ಓಲ್ಡ್ ಆದರೆ ಯಾವುದೇ ಯಂಗ್ಸ್ಟರ್ಸ್ ಆಗಲಿ ಸೆಲೆಬ್ರಿಟೀಸ್ ಆಗಲಿ ನಿನ್ನ ಹತ್ರ ಗ್ರೂಮಿಗೆ ಔಟ್ಫಿಟ್ಗೆ ಬರಲ್ಲ. ಬಿಕಾಸ್ ಫಾರ್ ದೆಮ್ ಯು ಆರ್ ಓಲ್ಡ್. ಟೋಟಲಿ ನಿನಗೆ ಫ್ಯೂಚರ್ ಅನ್ನೋದೇ ಇರಲ್ಲ ಮಹಿ. ಎವ್ರಿಥಿಂಗ್ ವಿಲ್ ಬಿ ಫಿನಿಶ್ಡ್ ಜಸ್ಟ್ ಲೈಕ್ ದಟ್. ಥಿಂಕ್ ಅಬೌಟ್ ಇಟ್ ಮಹಿ. ಅತ್ತೆ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ನಿನ್ಗೇನು ಚೆನ್ನಾಗಿದ್ಯಾ? ಚೆನ್ನಾಗೇ ಕಾಣ್ತಾ ಇದೆಯಾ? ಹಾಗಲ್ಲ ಅತ್ತೆ, ಸರಿಯಾಗಿ ನೋಡ್ಬಿಟ್ಟು ಹೇಳಿ, ನನ್ನಲ್ಲೇನಾದರೂ ಚೇಂಜಸ್ ಕಾಣಿಸ್ತಾ ಇದೆಯಾ? ಚೇಂಜಸ್ಸಾ? ಇಲ್ವಲ್ಲ, ಅಂತೇನು ಚೇಂಜಸ್ ಕಾಣ್ತಿಲ್ವಲ್ಲ. ನೀನ್ ಪ್ರಿಟಿಯಾಗೇ ಇದೆಯಾ? ಪ್ರಿಟಿಯಾಗಿ ಕಾಣ್ತಾ ಇದೆಯಾ? ಅತ್ತೆ ಅದಲ್ಲ, ನಾನು ದಪ್ಪ ಆಗ್ತಿದ್ದೀನ ಅಂತ ಕೇಳ್ತಿದ್ದೀನಿ. ಅದು ಮೊದಲೇ ಕೇಳೋದಲ್ವಾ? ಇಲ್ವಲ್ಲ, ಅಂತ ಏನು ದಪ್ಪ ಆಗಿಲ್ಲ. ಈಗ ಅದು ಗೊತ್ತೂ ಆಗೋದಿಲ್ಲ. ಇನ್ನು ಮುಂದಕ್ಕೆ ಅಂದರೆ ಒಂದು 6-7 ಮಂತ್ಸ್ ಆಗುತ್ತಲ್ಲ, ಆವಾಗ ಒಂದು ಸ್ವಲ್ಪ ದಪ್ಪ ಕಾಣ್ತೀಯ. ಪುಟ್ಟ ಪಾಪ ಹೊಟ್ಟೆಲ್ ಬೆಳೆಯೋವಾಗ ಹಸಿವು ಜಾಸ್ತಿ ಆಗುತ್ತಲ್ಲ, 2 ಜೀವ ಊಟ ಮಾಡಬೇಕಲ್ಲ, ಆವಾಗ ನಾವು ಚೆನ್ನಾಗಿ ಊಟ ಮಾಡೋಕ್ಕೆ ಶುರು ಮಾಡ್ತೀವಿ. ಚೆನ್ನಾಗಿ ಊಟ ಮಾಡಿದಾಗ ಏನಾಗುತ್ತೆ? ದಪ್ಪ ಹಾಗೆ ಆಗ್ತೀವಿ. ಅದರ್ವೈಸ್ ಇವಾಗ ಏನೂ ಇಲ್ಲ, ಯು ಆರ್ ಫೈನ್. ನೀ ಏನು ವರಿ ಮಾಡ್ಕೋಬೇಡ. ಮಗು ಆದಮೇಲೆ ಹೇಗೆ ಸ್ಲಿಮ್ ಆಗಿ ಟ್ರಿಮ್ ಆಗಿ ಮೇಂಟೈನ್ ಮಾಡಬೇಕು ಅಂತ ನಾನು ನಿನಗೆ ಟಿಪ್ಸ್ ಕೊಡ್ತೀನಿ. ನಾನು ನೋಡು ಹೇಗೆ ಮೇಂಟೈನ್ ಮಾಡ್ತೀನಿ. ಹೀಗಿದ್ರೆ ಸಾಕಲ್ವಾ? ವಾಟ್ ಯು ಸೇ? ಅಂದರೆ ನಾನು ಇವ್ರ ಥರನೇ ಆಗ್ತೀನಾ? ಓ ಗಾಡ್, ನನ್ನನ್ನು ಆ ಥರ ಎಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಕೂಡ ಆಗ್ತಿಲ್ಲ. ಏನು ಯೋಚನೆ ಮಾಡ್ತಿದ್ರ ಅದಕ್ಕೆ? ನೀವು ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇ. ಮದುವೆ ಆಗೋವರೆಗೂ ನಮ್ಮ ಬ್ಯೂಟಿ, ಫಿಗರ್ ಮೇಂಟೆನೆನ್ಸು, ಡಯಟು, ನೇಮು, ಫೇಮು ಎಲ್ಲ. ಮದುವೆ ಆಗಿ ಒಂದು ಮಗು ಆದ್ರಂತೂ ಎಲ್ಲ ಮುಗ್ದೋಯ್ತು. ಎಲ್ಲನೂ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲೇ ನಮ್ಮಮ್ಮ. ಮಿಸ್ ಮೈಸೂರು 1988 ಅದರ ಕತೆನೇ ಹಿಂಗೆ ಅಂದರೆ ನಾವೆಲ್ಲ ಯಾವ ಲೆಕ್ಕ ಅಲ್ವಾ ಅದಕ್ಕೆ? ದಡ್ಡಿ ಸ್ಟಾಪ್ ಇಟ್ ಗರ್ಲ್. ಬಿಗ್ ಬ್ರೋ. ಹಾಯ್ ಜೈ, ಬಾ ಕೂತ್ಕೋ. ಇಟ್ಸ್ ಓಕೆ ಬ್ರೋ. ನಾವು ಕೆಳಗಡೆ ಡಿಸ್ಕಸ್ ಮಾಡಿದಾಗೆ ಮಹಿಮಾ ಸೀಮಂತನ ಮಾಡ್ಬೋದಾ ಬೇಡವಾ ಅನ್ನೋ ಟಾಪಿಕ್ನ ನಾನು ಶಾಸ್ತ್ರಿಗಳ ಹತ್ರ ಕೇಳಿದೆ.
ಸ್ವಲ್ಪ ಅವರು ಬ್ಯುಸಿ ಇದ್ರೇನೋ ಆಮೇಲೆ ಕಾಲ್ ಮಾಡ್ತೀನಿ ಅಂತಂದರು. ಬ್ರೋ, ಇನ್ ಮೀನ್ ಟೈಮ್ ನಾನು ಸೀಮಂತಕ್ಕೆ ಬೇಕಾಗಿರೋ ಇನ್ವಿಟೇಷನ್ಸ್ನ ರೆಡಿ ಮಾಡಿಬಿಡ್ಲಾ? ಸದ್ಯಕ್ಕೆ ಬೇಡ, ನಾನು ಹೇಳ್ತೀನಿ, ಅಲ್ಲಿ ತನಕ ಎಲ್ಲನೂ ಹೋಲ್ಡ್ ಮಾಡಿ. ಇದೇನಿದು ಬಿಗ್ ಬ್ರೋ, ನಮ್ಮನೆ ವಿಷಯಕ್ಕೆ ಅದಕ್ಕೆ ಪರ್ಮಿಷನ್ ತಗೋತಾ ಇದ್ದಾನ? ಸಮಥಿಂಗ್ ಫಿಶಿ. ಫೈನ್ ಬ್ರೋ, ಡನ್. ಯಾ, ಭೂಮಿಕಾ, ಈಗೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ನೀವು ಎಷ್ಟು ಬೇಗ ನಿಮ್ಮ ಮನೆಯವ್ರ ಹತ್ರ ಮಾತಾಡ್ತಿರೋ ಅಷ್ಟು ಬೇಗ ನಾವು ಏನು ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ಬೋದು. ಆ್ಯಕ್ಚುಲಿ ಈಗ ಮಾತಾಡೋ ಪ್ರಯೋಜನ ಇಲ್ಲ. ಕರ್ಕೊಂಡು ಬರೋದಕ್ಕೆ ಇದು ಸರಿಯಾದ ಸಮಯನೂ ಅಲ್ಲ. ಸರಿಯಾದ ಸಮಯ ಅಲ್ಲ ಅಂದರೆ? ಧನುರ್ಮಾಸ ಏನೇ ಮಾಡಿದ್ರು ಸಂಕ್ರಾಂತಿ ಮುಗಿದ ಮೇಲೇ. ಸಂಕ್ರಾಂತಿ ಮುಗಿಸಿ ಸೀಮಂತ ಆದಮೇಲೆ ಕರ್ಕೊಂಡು ಬರ್ಬೋದು. ಓ, ಯಾಕೆ ಇಷ್ಟು ಅಪ್ಸೆಟ್ ಆಗ್ತಿದ್ದೀರಾ? ಓಕೆ. ಮೈ ಗಾಡ್. ಏ ಮಹಿ, ಮಹಿ ಬಾಯ್ಲಿ. ಏನ್ ಜೀವ? ಬಾ ಕೂತ್ಕೋ, ಹೇಳ್ತೀನಿ. ಇಲ್ಲಿ ನೋಡಿಲಿ, ನೋಡು ಮಹಿ, ಕ್ಯೂಟ್ ಆಗಿ ಎಷ್ಟು ಗುಂಡಾಗಿ ಚೆನ್ನಾಗಿ ಕಾಣಿಸ್ತಿದೀವಲ್ಲ. ಅದ್ರಲ್ಲೂ ನೀನಂತೂ ಒಂದ್ ರೌಂಡ್ ದಪ್ಪನೇ ಕಾಣಿಸ್ತೀಯ, ಚಿಕ್ಕಮ್ಮನೋ ದೊಡ್ಡಮ್ಮನೋ ಅನ್ನೋ ತರ. See, Shut up, Jiva. This is too much. ಮಹಿ, ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತಿದ್ಯಾ? ಟೇಕ್ ಇಟ್ ಈಸಿ, ಜಸ್ಟ್ ಫನ್ ಮಾಡಿದೆ ಅಷ್ಟೇ. ಏನ್ ಫನ್ನು? ಯಾರಾದ್ರೂ ಅಷ್ಟು ದಪ್ಪ ಕಾಣಿಸ್ತಾರೆ ನೋಡಕ್ಕೆ? ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಓಕೆ, ಸಾರಿ, ಏನೋ ಗೊತ್ತಿಲ್ಲದೆ ಫನ್ ಮಾಡಿದೆ. ಓಕೆ, ಇನ್ಮೇಲೆ ಯಾವತ್ತೂ ಈ ರೀತಿ ಫನ್ ಮಾಡಲ್ಲ. ಮತ್ತೆ ಬೇರೆ ತರ ಮಾಡ್ತೀಯಾ? ಹಾಗೆ ಹೇಳ್ತಿಲ್ಲ ಮಹಿ, ಪ್ಲೀಸ್ ಇದನ್ನ ಇಲ್ಲಿಗೆ ಬಿಟ್ಬಿಡು. ಓಕೆ, ಇವಾಗ ಹೇಳು, ಫ್ರಾಂಕಾಗಿ ಹೇಳು, ನಿನಗೆ ನಾನು ಸಣ್ಣ ಇದ್ರೆ ಇಷ್ಟನಾ ಇಲ್ಲ ದಪ್ಪ ಇದ್ರೆ ಇಷ್ಟನಾ? ಬೇಸಿಕ್ಲಿ ನೀನಂದ್ರೇ ಇಷ್ಟ. ಯಾಕೆ ಹೀಗೆಲ್ಲ ಕೇಳ್ತಿದ್ಯಾ? ಸುಮ್ಮನೆ ನಾನು ಕೇಳಿದ್ದಕ್ಕೆ ಆನ್ಸರ್ ಮಾಡು. ಕರೆಕ್ಟಾಗಿ ಹೇಳು, ನಿನಗೆ ನಾನು ಹೀಗಿದ್ರೆ ಇಷ್ಟನಾ? ಅಕಸ್ಮಾತ್ ನಾಳೆ ನಾನು ದಪ್ಪ ಆದರೆ ಆಗಲೂ ನನ್ನನ್ನು ಹೀಗೆ ನೀನು ಅಕ್ಸೆಪ್ಟ್ ಮಾಡ್ಕೋತೀಯಾ?